ಕೊಪ್ಪಳದ ಗಂಗಾವತಿ ತಾಲೂಕಿನ ಬಳ್ಳಾಳ ಗ್ರಾಮ ಸೇರಿ ವಿವಿಧೆಡೆ ಸಚಿವ ಶಿವರಾಜ್ ಎಸ್ ತಂಗಡಿಗೆ ನಿನ್ನೆ ಅಧಿಕಾರಿಗಳೊಂದಿಗೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಳೆ ಇಲ್ಲದೆ ಬೆಳೆ ಹಾಳಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ರೈತರು ಮನವಿ ಮಾಡಿದರು. ರೈತರ ಬರೋಲ್ರಲ್ಲ ಬಳಿಕ ಸುದ್ದಿಗಾರರೊಂದಿಗೆ ಶಿವರಾಜ್ ಎಸ್ ತಂಗಡಗಿ ಬರ ಪರಿಸ್ಥಿತಿಯನ್ನು ಖುದ್ದು ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ. ಈ ಸಂಬಂಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುವುದು. ರೈತರಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ವಿಚಾರವಾಗಿ ಫೀಲ್ಡ್ ವರ್ಕ್ ಮಾಡಿದ ಸಭೆ ಮಾಡಿದ್ದು ಆ ಕೆಲಸ ನಾನು ಇಂದೂ ಅದನ್ನೇ ಮಾಡ್ತೀನಿ. ಅದನ್ನು ಮಾಡಿ ವರದಿಯನ್ನು ಒಪ್ಪಿಸಿ ಇರುತ್ತೆ. ಚರ್ಚೆ ಆದ ಮೇಲೆ ಯಾರಿಗೂ ಅನ್ಯಾಯ ಆಗಲಾರ್ದ ಕೆಲಸವನ್ನು ಮಾಡ್ತೀನಿ. ದೂರದರ್ಶನದೊಂದಿಗೆ ರೈತ ಬುಡ್ಡಪ್ಪ ಮಳೆ ಇಲ್ಲದೆ ಬೆಳೆ ಹಾಳಾಗಿದ್ದು ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಎಂದರು. ಅಂತಾರ್ರಿ, ಹಂಗಾಗಿ ರೈತರು ಸ್ವಲ್ಪ ನಮ್ಮ ಇದಾಗಿಬಿಡುತ್ತೆ. ಮಳೆ ಇಲ್ಲದ ಏನೆಲ್ಲ ಮಳೆ ಆಗಿದ್ರ ಸ್ವಲ್ಪ ಏನೇನು ಸ್ವಲ್ಪ ಬೆಳಕಂತಿದ್ವಿ ರೀ. ಮಳೆ ಇಲ್ಲದಕ್ಕೆ ಅದಕ್ಕೆ ಸ್ವಲ್ಪ ಆಯಾಸ ಸ್ವಲ್ಪ ಮಾಡಿಕೊಡ್ಬೇಕ್ರಿ. ರೈತ ಮಹಿಳೆ ಯಮನವ್ವ ಬಿತ್ತನೆಗೆ ಸಾಕಷ್ಟು ಖರ್ಚು ಮಾಡಿದ್ದು ಮಳೆಯಾಗದೆ ಬೆಳೆ ಬಂದಿಲ್ಲ, ಹೀಗಾಗಿ ಸರ್ಕಾರ ನೆರವಾಗಬೇಕು ಎಂದು ಹೇಳಿದರು. ಸಹಾಯ ಮಾಡ್ಕೊಂಡ್ರೆ ಹೊರತಾಗಿ ಸರ್ಕಾರ ನಮ್ಗೆ ಸಹಾಯನ ಇಲ್ಲ. ಈಗ ನಾ ಬೇಡದು ಏನಪ್ಪ ಅಂದ್ರೆ ಈಗ ನಮಗೆ ಸರ್ಕಾರದ ಕಣ್ಣಿದ್ದ ಸಹಾಯ ಆಗ್ಬೇಕು.